ಚಿಕನ್ ದಮ್ ಬಿರಿಯಾನಿ ಮಾಡೋಣ. ಅದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಬೇಕು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ರಫಾಗಿ ಹೇಳ್ತಾ ಇದ್ದೀನಿ. ಆನಿಯನು, ಗ್ರೀನ್ ಚಿಲ್ಲಿ, ಟೊಮೆಟೋಸ್, 3 ಟೈಪ್ಸ್ ಆಫ್ ಸೊಪ್ಪು, ಪುದೀನ, ಮೆಂತ್ಯ, ಕೊತ್ತಂಬರಿ ಸೊಪ್ಪು, ಮೂರೂ. ಸ್ಟವ್ ಮೇಲೆ 2 ಪಾತ್ರೆ ಇಟ್ಟಿರೋದು, ಒಂದು ಚಿಕನ್ಗೆ ಒಂದು ರೈಸ್ಗೆ ಸಪ್ರೇಟ್ ಬೇಯಿಸ್ಕೋಬೇಕಿದು. ಒಂದು 3-4 ಬೇ ಲೀಫ್, 1-2 ಚಕ್ಕೆ, 1-2 ಲವಂಗ, 1 ಏಲಕ್ಕಿ. ನಾನು ಬೇರೆ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಹಾಕೋದ್ರಿಂದಾಗಿ ಸ್ಪೈಸಸ್ನ ಕಡಿಮೆ ಇಟ್ಟಿದ್ದೀನಿ. ಸೊ ಆನಿಯನ್, ಗ್ರೀನ್ ಚಿಲ್ಲೀಸ್ 2 ಒಟ್ಟಿಗೆ ಹಾಕಬೇಕು. ಅದು ಫುಲ್ ಸಾಲ್ಟ್ ಮಾಡ್ಕೋಬೇಕು. ಗ್ರೀನ್ ಚಿಲ್ಲೀಸ್ ಒಂದು 4 to 5 ಸ್ಲಿಪ್ಸ್ ಸಾಕು. ಬಿಕಾಸ್ ನಾವು ಬೇರೆ ಸ್ಪೈಸಸ್ ಹಾಕ್ತಾಯಿದ್ದೀವಿ ಪೌಡರ್ ಎಲ್ಲನೂ, ಹಾಗಾಗಿ ತುಂಬ ಖಾರ ಆಗಿಬಿಡುತ್ತೆ. ಸೊ 1-2-3-5 ಟೇಸ್ಟಿಗೆ ಇರಲಿ ಅಂತ ಅಷ್ಟೇ ಹಾಕೋದು. ಫುಲ್ ಪಿಂಕಿಶ್ ಆಗಬೇಕು, ಅಲ್ಲಿವರೆಗೂ ಸಾಲ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ 5 to 6 ಮೆಂಬರ್ಸ್ ಸ್ವಲ್ಪ ಹೆಲ್ದಿಯಾಗಿ ತಿನ್ನೋರಿಗೆ ಮಾಡ್ತಾ ಇರೋದು. ಇಷ್ಟು ದೊಡ್ಡ ಪಾತ್ರೆನಲ್ಲಿ ಮಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ, ಬೇಕಾಗತ್ತೆ ಇಷ್ಟು. ಸೊ ಕಟ್ ಮಾಡಿರೋ ಎಲ್ಲ ಥರ ಸೊಪ್ಪನ್ನು ಹಾಕಿದ್ದೀನಿ. ಅದನ್ನು ಸಾರ್ಟ್ ಮಾಡ್ಕೋಬೇಕು. ಆ ಫ್ರೆಶ್ ಸ್ಮೆಲ್ ಹೊರಟೋಗ್ಬಿಡಬೇಕು, ಅಷ್ಟು ಸಾರ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಕಾಳು ಮೆಣಸನ್ನ ರುಬ್ಬಿಟ್ಕೊಂಡಿದ್ದೀನಿ ಗ್ರೌಂಡ್ ಪೌಡರಾಗಿ. ಅದು ಕೊನೆಯಲ್ಲಿ ಪೌಡರ್ ಎಲ್ಲ ಹಾಕ್ತೀವಲ್ಲ ಅವಾಗ ಹಾಕಬೇಕು. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 3 ಟೇಬಲ್ ಸ್ಪೂನ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಹಾಕಾಯಿತು. ಅದೂ ಹಸಿ ಸ್ಮೆಲ್ಲೆಲ್ಲ ಹೊರಟೋಗ್ಬಿಡ್ಬೇಕು. ಅದು ತಳ ಹಿಡ್ಕೊಂಬಿಡುತ್ತೆ ಪಾತ್ರೆ. ಸೊ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಸಾರ್ಟ್ ಮಾಡ್ಕೊಬೇಕು. ಆ ಫ್ರೆಶ್ ಸ್ಮೆಲ್ ಹೋದ್ಮೇಲೆ ಟೊಮೆಟೊ ಒಂದು 5 to 6 ದೊಡ್ಡ ತೊಗೋಬೇಕು. ಬಿಕಾಸ್ ಇದೇನೆ ಸ್ಟಾರ್ ಇಂಗ್ರೀಡಿಯೆಂಟ್ ಇದಕ್ಕೆ ಅಂತ ಹೇಳ್ಬೋದು. ಸೊ ಸಾರ್ಟ್ ಇಟ್ ವೆಲ್. ಟೊಮೆಟೋಸ್ ಫುಲ್ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಸಾರ್ಟ್ ಮಾಡ್ಕೋಬೇಕು. ಸೊ ಇದ್ರ ಜೊತೆಗೇ ಪಕ್ಕದಲ್ಲಿ ನೀರು ಇಟ್ಕೊಂಡಿದ್ದೀನಿ, ಅದು ಅಕ್ಕಿನ ಬೇಯಿಸ್ಕೊಳ್ಳೋಕ್ಕೆ. ಅಕ್ಕಿನ ಒಂದು 70-75% ಬೇಯಿಸ್ಕೋಬೇಕು. ಸೊ ಈ ನಾವು ಚಿಕನ್ ಬೇಯೋಕ್ಕೆ ಪಾತ್ರೆ ಇಟ್ಕೊಂಡಾಗಲೇ ಅದು ಪಕ್ಕದಲ್ಲಿ ಇಟ್ಕೋಬೇಕು ಅಕ್ಕಿಗೆ ನೀರನ್ನ ಕಾಯೋದಕ್ಕೆ. ಸೊ ಈ ಕಡೆ ಚಿಕನ್ ಬೇಯ್ದಿರುತ್ತೆ, ಆ ಕಡೆ ಅಕ್ಕಿ ಬೇಯ್ತಿರುತ್ತೆ. ಚಿಕನು ಒಂದು 80% ಬೆಂದಮೇಲೆ ಅಕ್ಕಿನೂ ಒಂದು 75% ಬೆಂದಮೇಲೆ ಮಿಕ್ಸ್ ಮಾಡಬೇಕಾಗತ್ತೆ. ಅದಕ್ಕೆ ನೀರನ್ನ ಫಸ್ಟೇ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ತೊಗೊಂಡಿರೋ ರೈಸ್ ಬಂದುಬಿಟ್ಟು ಜೀರಾ ರೈಸ್ ಮತ್ತು ಬಾಸ್ಮತಿ 2 ಮಿಕ್ಸಲ್ಲಿ. ಜೀರಾ ರೈಸ್ ಟೇಸ್ಟ್ಗೆ, ಟೊಮೆಟೊ ರೈಸ್ ಎಲ್ಲ ಸಾಫ್ಟ್ ಆಗಿದೆ. ಸೊ ಚಿಕನ್ ಹಾಕ್ತಾ ಇದ್ದೀನಿ. ಇಲ್ಲಿ ಚಿಕನ್ ಅದು ಬಾಯ್ಲರ್ ಒಂದು ಫುಲ್ ಕೋಳಿ ಹಾಕ್ಸೋದು ನಾವು. ಒಂದು ಜಾಸ್ತಿನೇ ಇದೆ ಅನಿಸುತ್ತಲ್ವಾ, ಇಷ್ಟು ಬೇಕಾಗುತ್ತೆ ಎಲ್ಲರೂ ತಿನ್ನೋದಕ್ಕೆ. ನಾವಿದು ರೆಗ್ಯುಲರ್ ಇಷ್ಟೊಂದು ಕ್ವಾಂಟಿಟಿನಲ್ಲಿ ಮಾಡ್ತೀವಿ ನಾವು ನಮ್ಮ ಮನೆಯಲ್ಲಿ ಸಂಡೇ ಅಂತಂದರೆ. ಬಿಕಾಸ್ ನನ್ನ ಹಸ್ಬೆಂಡೆಲ್ಲ ಸ್ವಲ್ಪ ಚೆನ್ನಾಗಿ ತಿಂತಾರೆ. ಬಿರಿಯಾನಿ ಅಂದರೆ ತುಂಬ ಇಷ್ಟ, ಮನೆಯಲ್ಲಿ ಮಾಡೋದು ಎಸ್ಪೆಷಲಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಮಸಾಲ ಎಲ್ಲ ಫುಲ್ ಚಿಕನ್ಗೆ ಇಟ್ಕೋಬೇಕು. ಈ ಚಿಕನ್ ಹಾಕಿದ ತಕ್ಷಣ ಸಾಲ್ಟ್ ಹಾಕ್ಕೊಬೇಕು. ಸೊ ಚಿಕನ್ಗೆಲ್ಲ ಇಟ್ಕೊಬೇಕಲ್ಲ ಸಾಲ್ಟು, ಹಾಗಾಗಿ ಇದೇ ಪೌಡರ್ಗಳು ಬಳಸಿರೋದು. ತೇಜು ಅವ್ರದ್ದು ಚಿಕನ್ ಬಿರಿಯಾನಿ ಪೌಡರು, ಗರಂ ಮಸಾಲ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ಮತ್ತು ನಾನು ಅದು ರುಬ್ಬಿಟ್ಕೊಂಡಿದ್ನಲ್ಲ ಆ ಪೌಡರ್, ಗ್ರೌಂಡ್ ಪೌಡರ್, ಧನಿಯಾ ಪೌಡರು, ಧನಿಯಾ ಪೌಡರ್ ಒಂದು 2 ಟೇಬಲ್ ಸ್ಪೂನ್, ಅರಿಶಿನ 1 ಟೀ ಸ್ಪೂನ್, 2 ಟೀ ಸ್ಪೂನ್ ಆ ಪೌಡರ್, ಗ್ರೌಂಡ್ ಪೌಡರು. ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಒಂದು 2 ಟೇಬಲ್ ಸ್ಪೂನ್. ಖಾರ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಳ್ಳಿ. ಧನಿಯಾ ಪುಡಿ ಸಾಕಾಗಿಲ್ಲ ಅಂದ್ಬಿಟ್ಟು ಇನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಸೊ ದಿಸ್ ಈಸ್ ಆಲ್ಸೋ ದ ಮೇನ್ ಇಂಗ್ರೀಡಿಯೆಂಟ್. 1 ಫುಲ್ ಪ್ಯಾಕೆಟ್ ಹಾಕ್ತೀನಿ ನಾನು. ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ ನೀವು ಮನೆಯಲ್ಲಿ.
ಗಿವ್ ಇಟ್ ಅ ಕ್ವಿಕ್ ಮಿಕ್ಸ್. ಪೌಡರ್ಸ್ ಎಲ್ಲ ಹಾಕಾದ್ಮೇಲೆ, ಬಿಕಾಸ್ ಎಲ್ಲದನ್ನು ನೀಟಾಗಿ ಮಿಕ್ಸ್ ಆಗಬೇಕು ಚಿಕನ್ ಜೊತೆಗೆ, ಹಾಗಾಗಿ ಸೊ ಪಾತ್ರೆನಲ್ಲಿ ಇಟ್ಟಿರೋ ನೀರು ಬಾಯ್ಲಿಂಗ್ ಬಂದಮೇಲೆ ಅಕ್ಕಿ ಹಾಕಬೇಕು. ಅಕ್ಕಿ ಹಾಕ್ಬಿಟ್ಟೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಿಸಿ, ಎಷ್ಟು ಅಂದರೆ 70% ಸಾಕು ಅಕ್ಕಿ ಬಿಟ್ಟರೆ, ಬಿಕಾಸ್ ಅಲ್ಲೂ ಚಿಕನ್ ಹಾಕ್ತಾ ಬಂದಿರುತ್ತೆ, ಅದ್ರ ಮೇಲೆ ಮಿಕ್ಸ್ ಮಾಡಿ ತಂದು ಕಟ್ತೀವಲ್ವ, ಹಾಗಾಗಿ. ಸೊ ಇದಕ್ಕೆ ನೀವು ಪ್ಲೇನ್ ರೈಸು ಹಾಕ್ಬೋದು, ಸ್ವಲ್ಪ ಕಲರ್ ಹಾಕಿದ್ರೆ ಕಲರ್ಫುಲ್ ಆಗಿರುತ್ತೆ, ಹಾಗಾಗಿ ನಾನು ಫುಡ್ ಕಲರ್ ಹಾಕ್ತಾಯಿದ್ದೀನಿ. ಸೊ ಅದಕ್ಕೆ ಇವಾಗ ಕರ್ಡ್ ಹಾಕಬೇಕು. 4 ಟೇಬಲ್ ಸ್ಪೂನ್ ಕರ್ಡ್ ಸಾಕು. 4 ಟೇಬಲ್ ಸ್ಪೂನ್ ಕರ್ಡ್. ನಾವು ಸ್ವಲ್ಪ ಹುಳಿ ಚೆನ್ನಾಗಿ ತಿಂತೀವಿ, ಹಾಗಾಗಿ ಲೆಮನ್, 1 ಫುಲ್ ಲೆಮನ್ ಇಟ್ಕೊತಾರೆ. ಸಿಮ್ಮಲ್ಲೇ ಇರಲಿ, ಇಲ್ಲಾಂದರೆ ಅದು ಫುಲ್ ತಲೆ ಹಿಡ್ಕೊಂಡ್ಬಿಡುತ್ತೆ ಪಾತ್ರೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಸೊ ಲೆಮನ್ ಹುಳಿ ಸ್ವಲ್ಪ ಇದ್ದಷ್ಟು ಚೆನ್ನಾಗಿರುತ್ತೆ ಬಿರಿಯಾನಿ, ಹಾಗಾಗಿ ನಾವು ಸ್ವಲ್ಪ ಜಾಸ್ತಿ ಲೆಮನ್ನ ಎಲ್ಲ ಬಳಸೋದು ಬಿರಿಯಾನಿಗೆ. ಇದೆರಡನ್ನೂ ಹಾಕಾದ್ಮೇಲೆ ಮತ್ತೆ ಮಿಕ್ಸ್ ಮಾಡಿ, ಬಿಕಾಸ್ ಅದೆಲ್ಲ ಚಿಕನ್ಗೆ ಫುಲ್ಲು ಬೆರಿಬೇಕು, ಚಿಕನ್ ಫುಲ್ ಹಿಡ್ಕೊಬೇಕು ಅದೆಲ್ಲನೂ, ಆ ಟೇಸ್ಟನ್ನ. ಸೊ ಪ್ರೋಸೆಸ್ ಸ್ವಲ್ಪ ದೊಡ್ಡದೇ ಆಯ್ತಲ್ವ, ಬಟ್ ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ ತಿನ್ನಬೇಕು ಅಂತಂದರೆ ಮಾಡ್ಕೊತಾ ಇರೋದಷ್ಟೇ. ಆ ಕಡೆ ಅಕ್ಕಿನೂ ಬೆಂದಿದೆ ಕರೆಕ್ಟಾಗಿ. ಸೊ ನೀರೆಲ್ಲ ಚೆಲ್ಕೊಂಡ್ಬಿಡ್ಬೇಕು, ಗಂಜಿ ಬಸಿಬೇಕು. ಗಂಜಿ ಬಸಿದ್ಮೇಲೆ ಆ ಚಿಕನ್ ಕರೆಕ್ಟಾಗಿ ಬೆಂದಿದೆ, ಅಕ್ಕಿ ಹಾಕಿದ್ರೆ ಇನ್ನು ಕಂಪ್ಲೀಟ್ ಬೆಂದ್ಬಿಡುತ್ತೆ. ಸೊ ಇವಾಗ ಆ ಚಿಕನ್ಗೆ ಅಕ್ಕಿ ಬಸ್ದಿರೋ ಅನ್ನನ ಹಾಕ್ಕೊಂಡು ಅದನ್ನು ಫುಲ್ಲು ನೀಟಾಗಿ ಕವರ್ ಮಾಡಿಬಿಡ್ಬೇಕು. ಚಿಕನ್ ಮೇಲೆ ಫುಲ್ಲು ಕವರ್ ಮಾಡಿಬಿಟ್ಟು ದಮ್ ಕಟ್ಟಬೇಕು. ಅಂದರೆ ನಾವಿಲ್ಲಿ ದಮ್ ಕಟ್ಟೋದು ಅಂದರೆ ಫುಲ್ ಬೇರೆ ಥರ ಎಲ್ಲ ಚಪಾತಿ ಹಿಟ್ಟೆಲ್ಲ ಇಡಲ್ಲ, ಸುತ್ತನೂ ಒಂದು ಪಾತ್ರೆ, ದೊಡ್ಡ ಪಾತ್ರೆಗೆ ನೀರನ್ನ ತುಂಬಿಬಿಟ್ಟು ಅದನ್ನು ಈ ಪಾತ್ರೆ ಮೇಲೆ ಇಡ್ತೀವಿ ಅಷ್ಟೇ. ನೀರು. ಸೊ ಇಷ್ಟಾದಮೇಲೆ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಸೊ ಟಾಡಾ, ದಿಸ್ ಈಸ್ ದ ಫೈನಲ್ ಔಟ್ಪುಟ್. ಹೌ ಬ್ಯೂಟಿಫುಲ್ ಇಟ್ ಈಸ್ ಅಲ್ವಾ? ನೋಡ್ತಿದ್ರೆ ನನಗಂತೂ ಬಾಯಲ್ಲಿ ನೀರು ಬರುತ್ತೆ, ಎಷ್ಟು ಚೆನ್ನಾಗಿತ್ತು. ಮಾಡಿ ನೋಡಿ, ಲಾಂಗ್ ಅನಿಸಿದ್ರು ವರ್ತ್ ದ ಟ್ರೈ. ಬಿರಿಯಾನಿ ಫುಲ್ ಕುಕ್ ಆದಮೇಲೆ ರೈಸ್ನು ಚಿಕನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಚಿಕನ್ ಗ್ರೇವಿ ಎಲ್ಲ ಇರುತ್ತಲ್ಲ, ಅದಕ್ಕೆ ನೀಟಾಗಿ ಮಿಕ್ಸ್ ಹೊಡ್ಕೊಂಡ್ರೆ ತಿನ್ನೋದಕ್ಕೆ ರೆಡಿ. ಸೊ ಈ ಥರ ಮಾಡ್ಕೊಂಡು ತಿಂದು ಟೇಸ್ಟ್ ನೋಡಿ ಹೇಗಿರುತ್ತೆ ಅಂತ. ಐ ಆಮ್ ಶ್ಯೂರ್ ಯು ವಿಲ್ ಆಲ್ ಲೈಕ್ ಇಟ್. ದಿಸ್ ಇಸ್ ಇಟ್. ಬ್ಯೂಟಿಫುಲ್. ಯಾವುದೂ ಓವರ್ ಕುಕ್ ಮಾಡ್ಕೋಬೇಡಿ, ನಾನು ಹೇಳಿದ್ದಷ್ಟು ಪರ್ಸೆಂಟಲ್ಲೇ ಕುಕ್ ಮಾಡ್ಕೊಳ್ಳಿ, ಕರೆಕ್ಟ್ ಟೆಕ್ಸ್ಚರ್ ಸಿಗುತ್ತೆ ನಿಮಗೆ ತಿನ್ನುವಾಗ. ಸೊ ದಿಸ್ ಈಸ್ ಇಟ್ ಗೈಸ್. ಟ್ರೈ ಇಟ್ ಆ್ಯಂಡ್ ಎಂಜಾಯ್ ಇಟ್. Subscribe and support guys. Thanks for watching. Bye.